ಸುನೀಲ್ ಕುಮಾರ್ ಅವರು ಈಗಷ್ಟೇ ಹೇಳಿದ್ರು ನಮಗೆ ಹೊಸ ರಾಜ್ಯಾಧ್ಯಕ್ಷರು ಸಿಕ್ಕಿದ್ದಾರೆ ಅಂತೇಳಿ, ಲೋಕಸಭಾ ಚುನಾವಣೆಗೆ ಎದುರಿಸ್ತಾ ಇದೀವಿ ಅಂತೇಳಿ. ಆದರೆ ಆರಂಭದಲ್ಲಿ ನೀವು ಹೇಳಿದ್ರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಅಂತೇಳಿ. ಆ ಹಿನ್ನಡೆಗೆ ಕಾರಣ ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ದು ಅಂತೇಳಿ ಈಗಲೂ ಕಾರ್ಯಕರ್ತರು ಮಾತಾಡ್ತಿದ್ದಾರೆ. ಇರ್ಬೋದು, ಅದು ಒಂದು ಕಾರಣ ಇರ್ಬೋದು. ನಮ್ಮ ಸೋಲಿಗೆ ಒಂದೇ ಕಾರಣ ಅಂತ ನಾನು ಹೇಳೋದಿಲ್ಲ. ಯಡಿಯೂರಪ್ಪನವರ ಬದಲಾವಣೆಯೂ ಕೂಡ ಒಂದು ಕಾರಣ ಇರ್ಬೋದು. ಆದರೆ ಅದು ಒಂದೇ ಕಾರಣ ಅಂತ ಅನ್ನೋದಲ್ಲೇ 10 ಕಾರಣಗಳು ನಮ್ಮ ಹಿನ್ನಡೆಗೆ ಕಾರಣ ಆಗಿದೆ. ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕಾರಣಗಳಿಂದ ಹಿನ್ನಡೆ ಆಗಿದೆ ಅನ್ನುವಂಥ ಅವಲೋಕನವೂ ಕೂಡ ನಮ್ಮ ಪಾರ್ಟಿನಲ್ಲಿ ಆಗಿದೆ. ಈ ಅವಲೋಕನವನ್ನು ಕಣ್ಮುಂದೆ ಇಟ್ಟುಕೊಂಡು ನಾವು ಯಾವ ತಪ್ಪು ನಮ್ಮಿಂದ ಆಗಿದೆ ಅನ್ನೋದನ್ನು ಸರಿ ಮಾಡಿಕೊಂಡು ಮುಂದೆ ಆ ರೀತಿ ತಪ್ಪಾಗದಂತೆ ಎಚ್ಚರಿಕೆ ಹೆಜ್ಜೆಯನ್ನು ಲೋಕಸಭಾ ಚುನಾವಣೆಗೆ ಇಡ್ತೇವೆ. ಆ ಎಚ್ಚರಿಕೆ ಹೆಜ್ಜೆಯ ಮುಂದಿನ ಹಂತವೇ ವಿಜೇಂದ್ರ ಅವರನ್ನ ಇವತ್ತು ರಾಜ್ಯಾಧ್ಯಕ್ಷರಾಗಿ ಕೂರಿಸಿದ್ದು ಅಂತ ಇರ್ಬೋದು. ಒಂದೊಂದು ರಾಜಕೀಯ ಪಾರ್ಟಿಗೆ ಒಂದೊಂದು ನೇತೃತ್ವಗಳು ಆಯಾ ಕಾಲಘಟ್ಟದಲ್ಲಿ ಬರಲೇಬೇಕು. ಅದನ್ನು ಮಾಡಿದೆ ರಾಜ್ಯ. ಕರಾವಳಿ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಬಿಜೆಪಿಗೆ ಹಿಂದುತ್ವದ ಆಧಾರದ ಮೇಲೆ ಭದ್ರ ಬುನಾದಿ ಇದೆ, ಭದ್ರ ವೋಟ್ ಬ್ಯಾಂಕ್ ಇದೆ. ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆದ ಕೆಲ ಘಟನೆಗಳು, ಅರುಣ್ ಕುಮಾರ್ ಪುತ್ತಿಲ ಅವರ ವಿಚಾರ, ಮುತಾಲಿಕ್ ಅವರ ಹೇಳಿಕೆ ವಿಚಾರ ಪರಿಣಮಿಸ್ತೋ ಅದು ಚುನಾವಣಾ ಫಲಿತಾಂಶದ ಮೇಲೆ? ಇಲ್ಲ, ನಾವೆಲ್ಲ ಪುತ್ತೂರು ಒಂದನ್ನು ಹೊರತುಪಡಿಸಿ ಎಲ್ಲ ಕ್ಷೇತ್ರ ಗೆದ್ದಿದ್ದಾವೆ. ಮತದಾರರ ಮೇಲೆ, ಕಾರ್ಯಕರ್ತರ ಮೇಲೆ ಸಂದೇಶ ಸ್ವಲ್ಪ ಗೊಂದಲ ಆಗಿರ್ಬೋದು, ಸ್ವಲ್ಪ ಸಹಜವಾಗಿ ಗೊಂದಲ ಆಗಿರ್ಬೋದು. ಗೊಂದಲ ಅದನ್ನು ಸರಿ ಮಾಡ್ಕೊಂಡಿದ್ದಾವೆ. ಮತ್ತು ಆ ಕಾರಣಕ್ಕೆ ಮತದಾರನ ಅವ್ರ ಪರವಾಗಿ ಹೋಗಿಲ್ಲ. ನಾವು ಪುತ್ತೂರು ಒಂದನ್ನು ಸೋತಿದ್ದೇವೆ ಬಿಟ್ಟರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ. ಬಿಜೆಪಿ ಪಕ್ಷ ಸಂಘಟನೆ ಮಾಡೋದು ಜಾತಿ ಹೆಸರಲ್ಲಿ, ಆದರೆ ಹೊರಗಡೆ ಹೇಳ್ಕೊಳ್ಳೋದು ಮಾತ್ರ ದೇಶ ಅನ್ನೋ ಹೆಸರಲ್ಲಿ ಅಂತ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಐಡಿಯಾಲಜಿ ಹಿಂದುತ್ವನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಹಿಂದುತ್ವದ ಕಾರಣಕ್ಕೆ, ರಾಷ್ಟ್ರೀಯತೆಯ ಕಾರಣಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ. ಹಾಗಂತೇಳಿ ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ವಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಬಲವಾಗಿ ನಂಬಿರುವಂಥವ್ರು ನಾವು. ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಬೇಕು ಅಂತ ಕೆಲಸ ಮಾಡ್ತಿರುವಂಥವ್ರು. ನಮ್ಮ ಪಾರ್ಟಿಯ ಐಡಿಯಾಲಜಿಯ ಮೊದಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದೀನ್ ದಯಾಳ್ ಉಪಾಧ್ಯಾಯ ಹೇಳಿರೋದು ನಮಗೆ ಕಟ್ಟಕಡೆಯ ವ್ಯಕ್ತಿಯ ತನಕವೂ ಕೂಡ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದೇ ಅಂತ್ಯೋದಯದ ಕಲ್ಪನೆಯನ್ನು ದೀನ್ ದಯಾಳ್ಜಿ ನಮಗೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವಿಚಾರದಲ್ಲಿ ಹಾಗಾದ್ರೆ ಅಭಿಪ್ರಾಯ ಏನು? ಜಾತಿ ಜನಗಣತಿಯ ವಿಷಯದಕ್ಕೆ ಸಂಬಂಧಪಟ್ಟಂತೆ BJPಯಿಂದ ಇನ್ನೂ ಅಧಿಕೃತವಾದಂಥ ಪಾರ್ಟಿಯ ನಿಲುವು ಅಂತ ಬಂದಿಲ್ಲ. ಆದರೆ ನನ್ನ ನಿಲುವು ಸ್ಪಷ್ಟ ಇದೆ. ಆ ವರದಿ ಇವತ್ತು ಬಿಡುಗಡೆ ಆಗಬೇಕು. ಆ ವರದಿಯ 10 ಅಂಶಗಳು ಸಾರ್ವಜನಿಕವಾಗಿ ಚರ್ಚೆಗೆ ಬರಬೇಕು. ಆ ವರದಿ ಸರಿ ಇಲ್ಲ ಅಂತಂದರೆ ಸರ್ಕಾರ ತೀರ್ಮಾನ ಮಾಡಿ ಇನ್ನೊಂದು ವರದಿಯನ್ನು ತರಿಸ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಆದರೆ ಈ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ನಂಗೆ ಗೊತ್ತಿಲ್ಲ. ಯಾರ ಊಹೆಗಳ ಮೇಲೆ ನಾನು ಮಾತಾಡೋದಿಲ್ಲ. ಆ ವರದಿಗೆ 150-160 ಕೋಟಿ ರೂಪಾಯಿ ಖರ್ಚು ಮಾಡಿದ ನಂತರ ಆ ವರದಿ ಸಾರ್ವಜನಿಕ ರೂಪಕ್ಕೆ ಚರ್ಚೆಗೆ ಬರಲಿ. ಆ ವರದಿಯಲ್ಲಿ ಏನೇನು ಅಂಶಗಳಿದೆ ಅನ್ನೋದು ಗೊತ್ತಾಗಲಿ. ಎಲ್ಲ ವರದಿಗಳು ಕೂಡ ಎಲ್ಲರಿಗೂ ಸಮಾಧಾನ ತಂದುಬಿಡುತ್ತೆ ಅಂತ ಏನಿಲ್ಲ, ಅಥವಾ ಎಲ್ಲ ವರದಿಗಳಲ್ಲೂ ಕೂಡ ಕೆಟ್ಟ ಅಂಶಗಳಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವರದಿ ಬರಲಿ. ವರದಿಯ 10 ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆ ಆಗಲಿಕ್ಕೆ ಸರ್ಕಾರವೇ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಲಿ. ನಂತರ ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡೋಣ. BJP ಇದ್ರ ಬಗ್ಗೆ ಏನು ನಿಲುವು ತೆಗೆದುಕೊಳ್ಬೇಕಂತ ನಾವೇನು ತೀರ್ಮಾನ ಮಾಡಿಲ್ಲ. ವೈಯಕ್ತಿಕವಾಗಿ ನನಗನ್ಸುತ್ತೆ 160 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಈ ವರದಿಯನ್ನು ಸಿದ್ಧ ಮಾಡಿದ ನಂತರ ಅದರಲ್ಲಿ ಏನಿದೆ ಎನ್ನುವಂಥದ್ದು ಸಾರ್ವಜನಿಕವಾಗಿ ಗೊತ್ತಾಗುತ್ತೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿರೋದ್ರಿಂದ ಇತ್ತೀಚೆಗೆ ಆದ ಕನ್ನಡದ ಹೆಸರಲ್ಲಾದ ಹೋರಾಟಗಳು, ಕನ್ನಡದ ನಾಮಫಲಕ ವಿಚಾರಕ್ಕಾದ ಹೋರಾಟಗಳು, ಅದರಲ್ಲಿ ಕೆಲ ಕನ್ನಡಪರ ಸಂಘಟನೆಯವರನ್ನ ಬಂಧಿಸ್ತು. ಹಾಗಾಗಿ ಈಗಿನ ಕಾಂಗ್ರೆಸ್ ಸರ್ಕಾರ ಕನ್ನಡ ವಿರೋಧಿ ಅನ್ನೋ ಹೇಳಿಕೆ ಕೂಡ ಕೇಳೋಕೆ ಸಿಕ್ತು. ನಿಮ್ಮ ನಿಲುವು ಅದ್ರ ಬಗ್ಗೆ? ಈ ಸರ್ಕಾರ ಕನ್ನಡದ ವಿರೋಧಿ, ಈ ಸರ್ಕಾರ ಭಾಷೆಯ ವಿರೋಧಿ. ಯಾಕೆ ಅಂತಂದರೆ ಕನ್ನಡದ ವಿಧೇಯಕವನ್ನು ನಾನು ಸಚಿವನಾಗಿದ್ದಾಗಲೇ ವಿಧಾನಸಭೆ 2 ಅಧಿವೇಶನಗಳಲ್ಲಿ ನಾನು ಅದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ದೆ. ಆ ವಿಧೇಯಕ ಜಾರಿಯಾಗಿ ಇವತ್ತು 8 ತಿಂಗಳಾದರೂ ಕೂಡ ಸರ್ಕಾರ ಒಂದು ಹೆಜ್ಜೆಯೂ ಕೂಡ ಮುಂದಿಟ್ಟಿಲ್ಲ. ಸರ್ಕಾರ ಒಂದು ಹೆಜ್ಜೆ ಮುಂದಿಡ್ಬೋದಿತ್ತು, ಇಟ್ಟಿಲ್ಲ. ಆಯಿತು, ಕಾಲಾವಕಾಶ ಬೇಕಾ? ತೊಂದರೆ ಇಲ್ಲ, ಕಾಲಾವಕಾಶ ತೊಗೊಳ್ಳಿ, ನಾನೇ ಬೇಡ ಅಂತ ಹೇಳ್ತಿಲ್ಲ. ಇದರ ನಡುವೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡ್ತೀವಿ ಅಂತಂದಾಗ ಸರ್ಕಾರ ಆ ಪ್ರತಿಭಟನಾಕಾರರನ್ನ ಕರೆದು ಮಾತಾಡಬೇಕಿತ್ತು. ಯಾವ ರೀತಿ ಪ್ರತಿಭಟನೆಗಳನ್ನು ಮಾಡ್ತೀರಿ ಅಂತ ಕೇಳಬೇಕಾಗಿತ್ತು. ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ. ಈಗ ಕನ್ನಡ ಹೋರಾಟಗಾರ ಮಾಡಿ ತಪ್ಪು ಅಂತೇಳಿ ನೀವು ಪ್ರತಿಭಟನೆ ಮಾಡೋದಂಥವ್ರನ್ನ ಜೈಲಿಗೆ ಹಾಕ್ತೀರಿ, ಅವ್ರ ಮೇಲೆ ದಬಾವಣೆ ಹಾಕ್ತೀರಿ, ಮೊಕದ್ದಮೆ ಹಾಕ್ತೀರಿ ಅಂತಂದರೆ ನಿಮ್ಮ ನಿಲುವೇನಿದೆ?